ಈ ಬೆಳಗಾವಿ ಜಿಲ್ಲೆಯ ಶಾಸಕರ ಪ್ರಮಾಣದಲ್ಲಿ ಮಾಡಿಲ್ಲ ಕಾಂಗ್ರೆಸ್ ಶಾಸಕರು ಅಂತ ಆರೋಪಗಳಿದ್ದಾವೆ. ಅದರಲ್ಲೂ ಸತೀಶ್ ಅವ್ರ ಮೇಲೂ ಆರೋಪಗಳಿದ್ದಾವೆ. ಕಾಂಗ್ರೆಸ್ನ ಮನೆಯ ಒಂದು ಏನಪ್ಪ ಅವ್ರ ಮನೆಯ ಒಂದು ಸ್ವತ್ತನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತೇಳಿ ಇಲ್ಲಿಯ ಒರಿಜಿನಲ್ ಕಾರ್ಯಕರ್ತರು ಹಲಬ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಅದರಲ್ಲೂ ರಮೇಶ್ ಕುರ್ಚಿ ಅಂತವ್ರಂತೆ ಓಪನ್ನಾಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇಂಥ ಪ್ರಸಂಗದಲ್ಲಿ ಕಾಂಗ್ರೆಸ್ ಎಷ್ಟು ಮಟ್ಟಿಗೆ ಗೆಲ್ಲಬಲ್ಲದು ಬೆಳಗಾವಿಯಲ್ಲಿ ಅನ್ನೋಂಥ ಪ್ರಶ್ನೆಗಳು ಇವತ್ತು ಮೂಡ್ತಾ ಇದ್ದಾವೆ. ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ಲಕ್ಷ್ಮಣ್ ಸವದಿಯವರು ಈ ಎಲ್ಲ ಮಾತುಗಳನ್ನು ಹೇಳೋದು ನೋಡಿದಾಗ ಏನು ಅನ್ನಿಸ್ತದಪ್ಪ ಅಂತಂದ್ರೆ ಹೌದು ಇದು ಕಷ್ಟ ಸಾಧ್ಯ 2028ರಲ್ಲೇ. ಯಾಕಂದ್ರೆ ಎಲ್ಲರೂ ಕೂಡಿ ಒಗ್ಗಟ್ಟಿನಿಂದ ದುಡಿದ್ರೂ ಗೆಲ್ಲುವ ಸಾಧ್ಯತೆ ಕಡಿಮೆ ಇದ್ದಾಗ ಇಲ್ಲಿ ಒಡಕುಗಳು ಹೆಚ್ಚಾಗ್ತದೆ ದಿನಕ್ಕೆ. ಅದು ಕಡಿಮೆ ಆಗಬೇಕಾಯ್ತು ಇಷ್ಟರೊಳಗೆ, ಅದು ಆಗ್ತಾ ಇಲ್ಲ. ಯಾಕೆ ಏನು ಅನ್ನೋದು ಮತ್ತೆ ಮುಂದಿನ ದಿನದಲ್ಲೂ ವಿಮರ್ಶೆ ಮಾಡುವಂಥ ವಿಷಯ ಬೇರೆ. ಬಟ್ ಈಗ ಇಡುತ್ತಿರುವ ಹೆಜ್ಜೆಗಳು ಏನಿದ್ದಾವಪ್ಪ ಅಂತಂದ್ರೆ ಸಮಸ್ಯೆನ ಮಾತ್ರ ನಿಶ್ಚಿತವಾಗಿ ಕಾಂಗ್ರೆಸ್ಸಿಗೆ ನಿರ್ಮಾಣ ಮಾಡೋದ್ರಲ್ಲಿ ಯಾವುದೇ ಸಂಶಯನೇ ಇಲ್ಲ ಆ ದಿಶೆಯಲ್ಲಿ. ಯಾಕಂದ್ರೆ ಆರಂಭದಲ್ಲಿ ಕ್ಯಾಬಿನೆಟ್ ರಚನೆ ಮಾಡೋಲ್ಲ ಆಯಿತು, ಅದ್ರ ಜೊತೆ ಕೆಲವೊಂದು ಡಿಸಿಷನ್ಗಳು ತೊಗೊಳೋದ್ರಲ್ಲ ಆಯಿತು. ಅದಕ್ಕಿಂತ ಮುಖ್ಯವಾಗಿ ನೋಡ್ರಿ, ಬಿಡದಿ ಒಂದು ಸಣ್ಣದಾಗಿ ಮುಗಿದು ಹೋಗುವಂಥದ್ದು ಆ ವಿಷಯ ತೆಗೆಯುವ ಅವಶ್ಯಕತೆ ಇರಲಿಲ್ಲ. ರೈತರನ್ನ ಎದುರು ಹಾಕೊಳ್ಳುವಂಥ ಕೆಲಸವನ್ನು ಅಲ್ಲಿ ಮಾಡಿದ್ರಿಂದಾಗೆ ರೈತ ಸಂಘ ಅದ್ರ ಜೊತೆಗೆ BJP ಮತ್ತು JDS ಅವ್ರಿಗೀಗ ಅವ್ರ ಉದ್ಯೋಗನ ಅದಲ್ರಿ. ಇವ್ರು ತಪ್ಪುಗಳನ್ನು ಹುಡುಕೋದು ಇಷ್ಟು ದೊಡ್ಡದು ಮಾಡೋದು. ಹೌದು, ನೀವು ಹೇಳ್ಬೋದು ಕುಮಾರಸ್ವಾಮಿ ಮಾಡಿದ್ದೀರಿ ನಾ ಮಾಡಕ್ಕೆ. ಕುಮಾರಸ್ವಾಮಿ ಮಾಡಿದ್ದೀವಿ ಮಾಡಬೇಕಂತ ಎಲ್ಲಿದೆ ಕುಮಾರಸ್ವಾಮಿ ತಪ್ಪು ಮಾಡಿದ್ರಪ್ಪ, ಆ ತಪ್ಪು ನೀವು ಮಾಡೋರ? ಅವ್ರು ಮಾಡೋಕ್ಕೆ ರೆಡಿ ಆಗಿದ್ರು ಏನೋ ಬಾಲಕೃಷ್ಣ ಅವರು ಮಾತಾಡಿದರು. ಬಾಲಕೃಷ್ಣ ಅವ್ರು ಹೇಳೋದು ಸರಿ ಇರ್ಬೋದು, ಇಲ್ಲತ್ತಲ್ಲ. ಅವರ ಸ್ಟೇಟ್ಮೆಂಟ್ ಕೊಟ್ಟು ಅವ್ರು ಮಾಡೋಕೆ ಹೊಟ್ಟಿದ್ರಿ ಅಲ್ಲ, ಅವ್ರು ತಪ್ಪು ಮಾಡೋಕೆ ಹೊಟ್ಟಿದ್ರು, ನೀವು ತಪ್ಪು ಮಾಡೋಕೆ ಹೋಗ್ತೀರಾ ಅಂದ್ರೆ ಇದ್ರ ಅರ್ಥ ಏನಪ್ಪ ಅಂದ್ರೆ ಇದನ್ನು ರೈತರು ಸಹಜವಾಗಿ ಅಲ್ಲೆಲ್ಲ ನಿಧಾನಕ್ಕೆ ಇವ್ರ ವಿರುದ್ಧ ಆಗ್ತಾ ಇದ್ದಾರೆ ಅನ್ನೋದು ದಿನದಿಂದ ನೋಡ್ತಾ ಇದ್ದೀವಿ. ಅಲ್ಲಿ ವರದಿಗಳು ಬರ್ತಾ ಇದ್ದಾವೆ. ಅನೇಕ ಅಲ್ಲಿ ಹೋರಾಟಗಾರರು, ಹೆಣ್ಮಕ್ಕಳು, ರೈತರು DKಶಿ ವಿರುದ್ಧವಾಗಿ ಯಾವ ರೀತಿ ಕಠೋರವಾಗಿ ಮಾತಾಡ್ತಾ ಇರೋದನ್ನು ನೋಡಿದ್ರೆ ಇದು ಅಂದುಕೊಂಡಷ್ಟು ಬರಬೇಕು. ಈಗ ಹೆರಿಯುವಂಥದ್ದೆಲ್ಲ. ಮತ್ತು ಇವತ್ತು ಇನ್ನೂ DKಶಿ ಅವರು ಸಿದ್ದರಾಮಯ್ಯರ ಮಟ್ಟದ ಎತ್ತರದ ನಾಯಕರಾಗಿಲ್ಲ ಅನ್ನೋದು ಇದನ್ನು ತಿಳಿದು ಬರುವಂಥ ವಿಷಯ ಆಗ್ತಾವೆ. ಅದೇನಿರಲಿ, ಈಗ ಮಾತ್ರ ನಿಶ್ಚಿತವಾಗಿಯೂ ಈ ನಮ್ಮ ಲಕ್ಷ್ಮಣ್ ಸವದಿಯವರು ಏನೊಂದು ಗಡುವು ಕೊಡ್ತಾ ಇದ್ದಾರೆ, ಒಂದು ಪತ್ರ ಬರೆದ ಕೇಳ್ತಾ ಇದ್ದಾರೆ, ಏನಪ್ಪ ನಮಗೀಗಾದರೂ ಆಗ್ತದೇನೋ ಇಲ್ಲ ಅನ್ನೋ ಸ್ಪಷ್ಟೀಕರಣ ಕೊಡ್ರಿ, ನಾವು ಮೌನ ಕೂತೀವಿ, ನೀವು ಮಿನಿಸ್ಟರ್ ಮಾಡ್ತೀರಿ ಅಂತೇಳಿ ಮೋಸ್ಟ್ಲಿ ನೀವು ದಿನಗಳು ಸಾಯ್ತಾ ಇದ್ದಾವೆ. ಮತ್ತು ನಾನು ನಮ್ಮ ಜನಕ್ಕೆ ಏನಾದರೂ ಮಾಡಬೇಕು. ಮತ್ತು 2028ರ ಚುನಾವಣೆ ನಾನು ತಯಾರಾಗಬೇಕು. ಯಾಕಂದರೆ ಇಲ್ಲಿ ಎದುರಾಳಿ ಸಾಮಾನ್ಯ ಇಲ್ಲ, ಕುಮಟೋಳಿ ಇರ್ಬೋದು, ಅದರ ಹಿಂದಿದ್ದಂಥ ಶಕ್ತಿ ಬೇರೆ ಇದೆ. ಎಲ್ಲನೂ ಜನಬಲ, ಭುಜಬಲ ಎಲ್ಲ ಬಲಗಳು